ಬ್ರಹ್ಮ ಮತ್ತೆ ವಿಷ್ಣು ಪರಸ್ಪರ ತಮ್ಮದೇ ಆದ ಆಧಿಪತ್ಯವನ್ನು ಸ್ಥಾಪಿಸಲು ಅವರ ಮಧ್ಯೆ ಜಗಳವಾದಾಗ ಶಿವನು ಅಗ್ನಿಸ್ತಂಭವಾಗಿ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೇಳ್ತಾರೆ. ಈ ಸ್ಟೋರಿ ಎಲ್ರೂ ಕೇಳೇ ಇರ್ತೀರಾ. ಇದು ನಡೆದಿದ್ದು ಅರುಣಾಚಲಂ ಅಲ್ಲಿ. ಬ್ರಹ್ಮನ ಕೋರಿಕೆಗೆ ಅನುಗುಣವಾಗಿ ಅಗ್ನಿಸ್ತಂಭವಾಗಿ ಇದ್ದ ಶಿವನು ಅರುಣಗಿರಿಯಾಗಿ ನೆಲೆಸ್ತಾರೆ. ಅಂದರೆ ನಾವು ನೋಡೋ ಬೆಟ್ಟನೇ ಪ್ರಪಂಚದಲ್ಲಿ ಅತಿ ದೊಡ್ಡ ಶಿವಲಿಂಗ. ಇದು ಸ್ಕಂದ ಪುರಾಣದ ಅರುಣಾಚಲ ಮಹತ್ವದಲ್ಲಿ ನೋಡಬಹುದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ರೀಸೆಂಟ್ ಆಗಿ ಸೈಂಟಿಸ್ಟ್ ಮಾಡಿರೋ ರಿಸರ್ಚ್ ಪ್ರಕಾರ ಹಿಮಾಲಯ ಸೃಷ್ಟಿಯಾಗಿದ್ದು 7 ಕೋಟಿ ವರ್ಷಗಳ ಹಿಂದೆ ಮಾತ್ರ. ಆದ್ರೆ ಈ ಅರುಣಗಿರಿ 360 ಕೋಟಿ ವರ್ಷಗಳ ಹಿಂದೆಯೇ ಸೃಷ್ಟಿಯಾಗಿದೆ ಅಂತ ಪ್ರೂವ್ ಆಗಿದೆ. ದಿಕ್ಕುಗಳನ್ನು ಕಾಪಾಡೋ ಅಷ್ಟದಿಕ್ಪಾಲಕರು ಅವರ ಶಕ್ತಿಯನ್ನು ಉಪಯೋಗಿಸಿ ಅಗ್ನಿಲಿಂಗದ ಸುತ್ತಲೂ 8 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗಾಗಿ ನಾವು ನೋಡೋ 8 ಲಿಂಗಗಳು ಸಾಮಾನ್ಯ ಮಾನವರಿಂದ ಪ್ರತಿಷ್ಠಾಪಿತವಾಗಿದ್ದಲ್ಲ. ಈ ದೇವಾಲಯದಲ್ಲಿ ಇನ್ನೊಂದು ಮಿಸ್ಟರಿ ಕೂಡ ಇದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್.